ಪಾದಯಾತ್ರೆ ವಿಚಾರದಲ್ಲಿ ರಾಜ್ಯ ನಾಯಕರು ಅನುಮತಿ ಕೊಡ್ತಿಲ್ಲ, ವಿಜೇಂದ್ರ ಅವರು ಅನುಮತಿ ಕೊಡ್ತಿಲ್ಲ ಅಂತ ನೇರವಾಗಿ ಶ್ರೀರಾಮ್ ಅವರು ಆರೋಪ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ಪಾರ್ಟಿ ನಮ್ಮ ನಾಯಕರ ಜೊತೆ ಮಾತಾಡ್ತೀನಿ. ಈಗಾಗಲೇ ಅಲ್ಲಿ ಸಮಾವೇಶ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ಸೊ ಉಳಿದಿದ್ದೇನಿದೆ ಅಂತ ನಾನು ಮಾತಾಡ್ತೀನಿ ಶ್ರೀರಾಮುಲು ಅವ್ರ ಜೊತೆ. ಬಹುತೇಕ ನಾಯಕರದ್ದು ಅಂದ್ರೆ ಒಪ್ಪಿಗೆ ಇಲ್ಲ, ಬೇಡ ಅನ್ನುವಂಥ ಅಭಿಪ್ರಾಯ. ಆ ಥರ ಯಾವುದೋ ಏನು ನನಗೆ ಗೊತ್ತಿರೋ ಪ್ರಕಾರ ಆ ಥರದ್ದು ಏನೂ ನಡೆದಿಲ್ಲ. ಏನಾಗಿದೆ, ಅವ್ರು ಯಾಕೆ ಆಗ ಮಾತಾಡಿದ್ದಾರೆ ಅಂತಲೂ ಕೂಡ ನಾನು ಶ್ರೀರಾಮುಲು ಅವ್ರ ಜೊತೆ ಮಾತಾಡ್ತೀನಿ. ಈಗ ಬಳ್ಳಾರಿ ಪಾದಯಾತ್ರೆ ವಿಚಾರದಲ್ಲಿ ರಾಜ್ಯ ನಾಯಕರು ಅನುಮತಿ ಕೊಡ್ತಿಲ್ಲ, ವಿಜೇಂದ್ರ ಅವರು ಅನುಮತಿ ಕೊಡ್ತಿಲ್ಲ ಅಂತ ನೇರವಾಗಿ ಶ್ರೀರಾಮ್ ಅವರು ಆರೋಪ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ಪಾರ್ಟಿ ನಮ್ಮ ನಾಯಕರ ಜೊತೆ ಮಾತಾಡ್ತೀನಿ. ಈಗಾಗಲೇ ಅಲ್ಲಿ ಸಮಾವೇಶ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ಸೊ ಉಳಿದಿದ್ದೇನಿದೆ ಅಂತ ನಾನು ಮಾತಾಡ್ತೀನಿ ಶ್ರೀರಾಮುಲು ಅವ್ರ ಜೊತೆ. ಬಹುತೇಕ ನಾಯಕರದ್ದು ಅಂದ್ರೆ ಒಪ್ಪಿಗೆ ಇಲ್ಲ, ಬೇಡ ಅನ್ನುವಂಥ ಅಭಿಪ್ರಾಯ. ಆ ಥರ ಯಾವುದೋ ಏನು ನನಗೆ ಗೊತ್ತಿರೋ ಪ್ರಕಾರ ಆ ಥರದ್ದು ಏನೂ ನಡೆದಿಲ್ಲ. ಏನಾಗಿದೆ, ಅವ್ರು ಯಾಕೆ ಆಗ ಮಾತಾಡಿದ್ದಾರೆ ಅಂತಲೂ ಕೂಡ ನಾನು ಶ್ರೀರಾಮುಲು ಅವ್ರ ಜೊತೆ ಮಾತಾಡ್ತೀನಿ. ಈಗ ಬಳ್ಳಾರಿ ಪಾದಯಾತ್ರೆ ವಿಚಾರದಲ್ಲಿ ರಾಜ್ಯ ನಾಯಕರು ಅನುಮತಿ ಕೊಡ್ತಿಲ್ಲ, ವಿಜೇಂದ್ರ ಅವರು ಅನುಮತಿ ಕೊಡ್ತಿಲ್ಲ ಅಂತ ನೇರವಾಗಿ ಶ್ರೀರಾಮ್ ಅವರು ಆರೋಪ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ಪಾರ್ಟಿ ನಮ್ಮ ನಾಯಕರ ಜೊತೆ ಮಾತಾಡ್ತೀನಿ. ಈಗಾಗಲೇ ಅಲ್ಲಿ ಸಮಾವೇಶ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ಸೊ ಉಳಿದಿದ್ದೇನಿದೆ ಅಂತ ನಾನು ಮಾತಾಡ್ತೀನಿ ಶ್ರೀರಾಮುಲು ಅವ್ರ ಜೊತೆ. ಬಹುತೇಕ ನಾಯಕರದ್ದು ಅಂದ್ರೆ ಒಪ್ಪಿಗೆ ಇಲ್ಲ, ಬೇಡ ಅನ್ನುವಂಥ ಅಭಿಪ್ರಾಯ. ಆ ಥರ ಯಾವುದೋ ಏನು ನನಗೆ ಗೊತ್ತಿರೋ ಪ್ರಕಾರ ಆ ಥರದ್ದು ಏನೂ ನಡೆದಿಲ್ಲ. ಏನಾಗಿದೆ, ಅವ್ರು ಯಾಕೆ ಆಗ ಮಾತಾಡಿದ್ದಾರೆ ಅಂತಲೂ ಕೂಡ ನಾನು ಶ್ರೀರಾಮುಲು ಅವ್ರ ಜೊತೆ ಮಾತಾಡ್ತೀನಿ. ಈಗ ಬಳ್ಳಾರಿ ಪಾದಯಾತ್ರೆ ವಿಚಾರದಲ್ಲಿ ರಾಜ್ಯ ನಾಯಕರು ಅನುಮತಿ ಕೊಡ್ತಿಲ್ಲ, ವಿಜೇಂದ್ರ ಅವರು ಅನುಮತಿ ಕೊಡ್ತಿಲ್ಲ ಅಂತ ನೇರವಾಗಿ ಶ್ರೀರಾಮ್ ಅವರು ಆರೋಪ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ಪಾರ್ಟಿ ನಮ್ಮ ನಾಯಕರ ಜೊತೆ ಮಾತಾಡ್ತೀನಿ. ಈಗಾಗಲೇ ಅಲ್ಲಿ ಸಮಾವೇಶ ಮಾಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡಿದೆ. ಸೊ ಉಳಿದಿದ್ದೇನಿದೆ ಅಂತ ನಾನು ಮಾತಾಡ್ತೀನಿ ಶ್ರೀರಾಮುಲು ಅವ್ರ ಜೊತೆ. ಬಹುತೇಕ ನಾಯಕರದ್ದು ಅಂದ್ರೆ ಒಪ್ಪಿಗೆ ಇಲ್ಲ, ಬೇಡ ಅನ್ನುವಂಥ ಅಭಿಪ್ರಾಯ. ಆ ಥರ ಯಾವುದೋ ಏನು ನನಗೆ ಗೊತ್ತಿರೋ ಪ್ರಕಾರ ಆ ಥರದ್ದು ಏನೂ ನಡೆದಿಲ್ಲ. ಏನಾಗಿದೆ, ಅವ್ರು ಯಾಕೆ ಆಗ ಮಾತಾಡಿದ್ದಾರೆ ಅಂತಲೂ ಕೂಡ ನಾನು ಶ್ರೀರಾಮುಲು ಅವ್ರ ಜೊತೆ ಮಾತಾಡ್ತೀನಿ.